ಐ ವಾಸ್ ಇಸ್ ಲಾಯರ್. ಸೊ ಒಂದ್ಸತಿ ನನಗೆ ತಡ್ಕೊಳಕ್ ಆಗ್ಲೇ ಇಲ್ಲ, ಕೇಳೇಬಿಟ್ಟು, ಯಾಕೆ ಸಾಹೇಬ್ರೆ ನೀವು ಹಿಂಗಿದ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರಿಗೊಂದು HRC ಇಂದ ಮನೆ ಅಲಾಟ್ ಆಗಿತ್ತಂತೆ ಮಲ್ಲೇಶ್ವರದಲ್ಲಿ. ಹಾಗೆಲ್ಲ ರೆಂಟ್ ಕಂಟ್ರೋಲ್ ಅಲಾಟ್ ಮಾಡೋರಲ್ಲ, ಸೊ ಗೌರ್ಮೆಂಟ್ ಸರ್ವೆಂಟ್ ಕೊಡ್ಬೇಕು. ಉಪ್ಪು ಹುಳಿ ಖಾರ ತಿನ್ನುವಂತ ದೇಹ. ಹಾಗಾಗಿ ಎಷ್ಟೇ ನೀವು ಬಯಾಸ್ಗೆ ವಿರುದ್ಧ ಇರಬೇಕು ಅಂತಂದ್ರು ಕೂಡ ಅದಾಗೋದಿಲ್ಲ. ಹಾಗಾಗಿ ನ್ಯೂಟ್ರಾಲಿಟಿ ಅನ್ನೋದು ಬಹಳ ಕಷ್ಟ ಆಗುತ್ತೆ. ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ಸ್ವರಣ್ ಸಿಂಗ್ ಕೇಸ್ ಒಳಗೆ, ಅದಕ್ಕೆ ನ್ಯೂಟ್ರಾಲಿಟಿ ಇಸ್ ದಿ ಹೈಯೆಸ್ಟ್ ಕ್ವಾಲಿಟಿ ಒನ್ ಹ್ಯಾಸ್ ಟು ಎಕ್ಸ್ಪೆಕ್ಟ್, ಬಟ್ ಆರ್ ವಿ ಟು ಅಚೀವ್ ಇಟ್ ಅಂತ ಕೇಳ್ತಾರೆ. ಬಹಳ ಕಷ್ಟ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ. ಹಾಗಾಗಿ ಏನಾಗುತ್ತೆ, ಬೆಳೆದು ಬಂದ ವಾತಾವರಣ, ಅವರು ಪ್ರಾಕ್ಟೀಸ್ ನಲ್ಲಿ ಇರ್ತಕ್ಕಂಥ ತಗೊಂಡಿರೋ ವ್ಯೂ ತಾವು ನೋಡಿರ್ಬಹುದು. ಲೇಬರ್ ಸೈಡ್ ಇಂದ ಯಾರು ಫ್ರಮ್ ದಿ ಬಾರ್ ಎಲ್ಲ ಎಲಿವೇಟ್ ಆಗ್ಬಿಟ್ರೆ ಜಡ್ಜ್ಮೆಂಟ್ಸ್ ವಿಲ್ ಬಿ ಆಲ್ ಆಫ್ ದಟ್ ನೇಚರ್. ಇವಾಗ ಟ್ಯಾಕ್ಸೇಷನ್ ಸೈಡ್ ಇಂದ ಯಾರು ಆಗ್ಬಿಟ್ರೆ ಪ್ರೋ ರೆವಿನ್ಯೂ. ಇದಾಗಬಾರ್ದಲ್ಲ, ನಾವು ಇದೀವಲ್ವಾ, ಹೇಳಿದೀವಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ನವ್ರು ಬರೋದು ಪ್ರೋ ಟೆನೆಂಟು, ಪ್ರೋ ರೆವಿನ್ಯೂ, ಪ್ರೋ ಲ್ಯಾಂಡ್ ಲಾರ್ಡು, ಈ ಪ್ರೋಗಳೆಲ್ಲ ತೆಗೆದು ಬಿಡ್ಬೇಕು ಅಂತ. ನೀವೇನೇ ಹೇಳಿದ್ರು ಕೂಡ, ನಮ್ಮಲ್ಲೊಬ್ರು ಇದ್ರು, ಐ ಡೋಂಟ್ ವಾಂಟ್ ಟು ನೇಮ್, ಈ ಸ್ಟಿಲ್ ಅಲೈವ್. ಹಿ ಹಸ್ ನಾಟ್ ಡಿಕ್ಲೇರ್ಡ್ ಎ ಸಿಂಗಲ್ ಬ್ಯಾಂಕ್ ಸೂಟ್. He is to dismiss every bank suit. Find out reasons. Defendant cross examination ಮಾಡ್ತಿಲ್ಲ, ಒಳ್ಳೆ ಲ್ಯಾಬ್ ಇಟ್ಕೊಳ್ಳಕ್ ಆಗ್ತಿಲ್ಲ, ಇವರೇ ಕೋರ್ಟ್ ಕ್ವಶನ್ ಕೇಳೋದು, ಅಲ್ಲಿ ಇಲ್ದೇ ಇರೋ ಪಾಯಿಂಟ್ ನ ಹುಡ್ಕೋದು, ರಾತ್ರಿ ಎಲ್ಲಾ ಯೋಚನೆ ಮಾಡಿ ಬ್ಯಾಂಕ್ ಸೂಟ್ ವಜಾ ಮಾಡೋದು. Same judge also used to dismiss the landlord petition. ಆಮೇಲೆ ಯಾವುದೋ ಸಂದರ್ಭ ಅವರು ಜುಡಿಷಿಯರಿ ಬಿಟ್ಟು ಇನ್ನೆಲ್ಲಿಗೋ ಸೇರ್ಕೊಂಡ್ರು. ಆಮೇಲೆ ನನ್ಗೆ ಯಾವಾಗೋ ಒಂದು ಸಂದರ್ಭದಲ್ಲಿ ಸಿಕ್ಕಿದ್ರು ಅವರು. ಐ ವಾಸ್ ಇಸ್ ಲಾಯರ್. ಸೊ ಒಂದ್ಸತಿ ನನಗೆ ತಡ್ಕೊಳಕ್ ಆಗ್ಲೇ ಇಲ್ಲ, ಕೇಳೇಬಿಟ್ಟು, ಯಾಕೆ ಸಾಹೇಬ್ರೆ ನೀವು ಹಿಂಗಿದ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರಿಗೊಂದು HRC ಇಂದ ಮನೆ ಅಲಾಟ್ ಆಗಿತ್ತಂತೆ ಮಲ್ಲೇಶ್ವರದಲ್ಲಿ. ಹಾಗೆಲ್ಲ ರೆಂಟ್ ಕಂಟ್ರೋಲ್ ಅಲಾಟ್ ಮಾಡೋರಲ್ಲ, ಸೊ ಗೌರ್ಮೆಂಟ್ ಸರ್ವೆಂಟ್ ಕೊಡ್ಬೇಕು ಅಂತ. ಹಿಂದಿನ ದಿನ ನಾನು ನೋಡ್ಕೊಂಡ್ ಬಂದಿದ್ದೇವ್ರೆ, ಮನೆಯೆಲ್ಲ ಚೆನ್ನಾಗಿತ್ತು. ಅಲಾಟ್ಮೆಂಟ್ ಪ್ರೊಸೀಡಿಂಗ್ಸ್ ನಲ್ಲಿ ಆದಾಗ ಮಾರನೇ ದಿನ ಅವ್ರು ಹೋದ್ರು, ಹೈಕೋರ್ಟ್ ಹಾಕಿದ್ರು. ಹೈಕೋರ್ಟ್ ನಲ್ಲಿ ಕನ್ಸಿಡರ್ ಮಾಡಲ್ಲ, ವಜಾ ಆಗೋಯ್ತು ರಿಟ್ ಪಿಟಿಷನ್. ಹಾಗಾಗಿ ನಾನು ಆಕ್ಯುಪೈ ಮಾಡೋಣ ಅಂತ ಹೋದ್ರೆ ಬಚ್ಚಲ್ ಮನೆ ಬಾಗ್ಲು ಕೂಡ ಕಿತ್ತಾಕ್ಬಿಟ್ಟಿದ್ರು. ಸೊ he carried an impression that all landlords are of that nature and that interfered in practically every decision. Can you call him as a judge then? ಬ್ಯಾಂಕ್ ಸೂಟ್ ಕೇಳಿದೆ, ಹಾಗೆಲ್ಲ ಬಜಾಜ್ ಸೂಪರ್ ಅಂತ ಇವತ್ತು ಬುಕ್ ಮಾಡ್ರಿ 8 ವರ್ಷ ಬಿಟ್ಟು ಬರೋದು ಬಜಾಜ್ ಸ್ಕೂಟ್ರು, 9,600 ರೂಪಾಯಿ. ನಾವು ಒಂದು ಬುಕ್ ಮಾಡಿದ್ವಿ, ನಮ್ದು ಯಾವಾಗೋ ಬಂತು ಹೀಗೆ, ಯಾವಾಗೋ ಒಂದು ಸಂದರ್ಭದಲ್ಲಿ 9,600 ರೂಪಾಯಿಗೆ 2,000 ರೂಪಾಯಿ ಕೊಟ್ಟು ಕ್ಯೂರಾಜ್ ಮೋಟರ್ಸ್ ಅಲ್ಲಿ ಬುಕ್ ಮಾಡ್ಬಿಟ್ಟು ನೀವು ಮರ್ತು ಬಿಡ್ಬೇಕು. ಒನ್ ಫೈನ್ ಡೇ ಒಂದು ಲೆಟರ್ ಬರುತ್ತೆ ದಟ್ ಯುವರ್ ಸ್ಕೂಟರ್ ಇಸ್ ರೆಡಿ ಅಂತ. ಅವಾಗ ತಗೊಂಡ್ಬೇಕದನ್ನ, ಇಲ್ದಾರೆ ಪ್ರೀಮಿಯಂ ಕೊಟ್ಟು ತಗೋಬೇಕು. ಆ 9,600 ರೂಪಾಯಿ ಕೊಡ್ಬೇಕಾದ್ರೆ ಮಿಕ್ಕಿದ್ದ ಅಮೌಂಟ್ ನ ಕೊಟ್ಟು ನಾವು ಆಮೇಲೆ ಅದನ್ನ ತಗೋಬೇಕು. ಇವರು ಅದೇ ತರ ಒಂದು ಸಾಲ ಕೇಳಿದ್ದಾರೆ ಬ್ಯಾಂಕಲ್ಲಿ. ಜಡ್ಜು ಗ್ಯಾರಂಟಿ ಯಾರು ಹಾಕ್ತಾರೆ ಅವ್ರಿಗೆ? ಇನ್ನೊಬ್ಬ ಜಡ್ಜ್ ಹಾಕ್ಬೋದು. ಇಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ಯಾರನ್ನಾರು ಕರ್ಕೊಂಡ್ಬರ್ಬೇಕು. ಎಲ್ಲಿಂದ ಕರ್ಕೊಂಡ್ಬರ್ತಾರೆ? ಸೊ 3 ತಿಂಗಳು ಸತಾಯಿಸ್ಬಿಟ್ಟು ಅವ್ರಿಗೆ ಲೋನ್ ರಿಜೆಕ್ಟೆಡ್ ಅನ್ಬಿಟ್ಟು. ಸೊ ಬ್ಯಾಂಕ್ ಸೂಟ್ನೆಲ್ಲ ಹಿಂಗ್ ಹುಡ್ಕೋದು. These prejudices should stop along. Moment you assume this position, this should stop. So being a propounder of a particular will, DW1 ಹೇಳ್ಕೊಳ್ಳೇಬೇಕು, ಅದನ್ನ ನೀವು ಬಯಾಸ್ ಅಂತ ಕರ್ಕೊಳಕ್ಕಾಗಲ್ಲ. ಬಂದೆ DW2 ಅವ್ರ ಅಣ್ಣ ಮಾಡಿರ್ತಕ್ಕಂಥ ವಿಲ್ಲು. ಇವಾಗ ನೀವು ಕೃಷ್ಣರಾವ್ ಇನ್ಫ್ಲೂಯೆನ್ಸ್ಗೆ ಒಳಗೊಳ್ಕೊಂಡ್ಬಿಟ್ಟು ನಿಮ್ಮ ಅಣ್ಣ ವಿಲ್ ಬರ್ಕೊಟ್ರು ಅಂತಂದ್ರೆ ಯಾವನ್ ಒಪ್ತಾನೆ? ಅವ್ರಿಗೆ ಅವಾಗ ಈಗೋ ಟಚ್ ಆಗಿರುತ್ತೆ ಅಟೆಸ್ಟಿಂಗ್ ವಿಟ್ನೆಸ್. ಎಂತ ಪ್ರಶ್ನೆ ಕೇಳ್ತಾರೆ. Therefore, if you say that bias, then it will also be bias on the other side. Because in the examination he does not say I use them very well. ಸರ್, ತಾವೆಲ್ಲರನ್ನು ಕೂಡ ಬಹಳ ಅನುಭವಸ್ಥರು. ನಾನು ತಾವೆಲ್ಲ ಆರ್ಗ್ಯುಮೆಂಟ್ ಮಾಡ್ತಿದ್ದಾಗ ಚಿಕ್ಕ ಹುಡುಗನಾಗಿದ್ಕೊಂಡು ಹಿಂಗ್ ಮಾಡ್ಬೇಕಪ್ಪ ಅಂತ ರೋಲ್ ಮಾಡೆಲ್ಸ್ ಅಂತ ಅನ್ಕೊಂಡಿದ್ದಾನೆ. If I carry that bias and prejudice, where is my decision making? Yeah. Where is my decision making? Therefore,
ದೇರ್ ಫೋರ್ ನೋಡಿ, ವೆಂಕಟರಾಘವನ್, ಕುಮಾರ ಧರ್ಮಸೇನ ಇವರೆಲ್ಲರನ್ನು ಅಂಪೈರ್ಸ್ ಆಗ್ಬಿಟ್ಟು ದೇರ್ ವಾಸ್ ಆಲ್ವೇಸ್ ಎನ್ ಎಡ್ಜ್ ಟುವರ್ಡ್ಸ್ ದಿ ಬೌಲರ್. ನಾನು ಅದಕ್ಕೆ ಹೇಳೋದೇನು ಅಂತಂದ್ರೆ, ಲಾಯರ್ಗಳು ಇದೆಲ್ಲ ಜವಾಬ್ದಾರಿ ತಗೋಬಾರ್ದು. ಅಟೆಸ್ಟಿಂಗ್ ಅಂತಲ್ಲ, ವೀಲ್ ಸ್ಟ್ಯಾಂಡ್ ಆನ್ ಟ್ರಯಲ್. ಎನಿವೆ ಪಾಪ ಅವ್ರ ಸಂದರ್ಭದಲ್ಲಿ ಅವರು ಲಾಯರ್ ಇದ್ರೆ ಒಳ್ಳೇದು ಅಂತ ತಗೊಂಡ್ಬಿಟ್ಟಿದ್ದಾರೆ. ಅಂಡ್ ಐ ಟೆಲ್ ಯು, ಲಾಯರ್ಸ್ ಆರ್ ಬ್ಯಾಡ್ ವಿಟ್ನೆಸಸ್. Very intelligent people.